ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ. ಇವತ್ತು ನಾನು ನಿಮಗೆ ಮತ್ತೊಂದು ಹೊಸ ಟಾಪಿಕ್ನ ತೊಗೊಂಬಂದಿದ್ದೀನಿ. ಹೊಸ ಟಾಪಿಕ್ ಅಲ್ಲ, ಹಳೆ ಟಾಪಿಕ್ಗೆ, ಆದರೆ ವಿಷಯ ಮಾತ್ರ ತುಂಬ ಜನರಿಗೆ ಇದು ಗೊತ್ತಿರಲ್ಲ. ನನಗೂ ಕೂಡ ಅಷ್ಟೊಂದು ಗೊತ್ತಿರಲಿಲ್ಲ. ಈಗ ಅದನ್ನು ತಿಳ್ಕೊಂಡು ನಾನು ನಿಮಗೆ ತಿಳಿಸೋಕೆ ಹೊರಟಿದ್ದೀನಿ. ನೀವು ನಿಮ್ಮ ಒಂದು ವಾಟ್ಸಪ್ನಲ್ಲಿ 2 ನಂಬರ್ನ ಈಸಿ ಆಗಿ ಹೇಗೆ ಯೂಸ್ ಮಾಡೋದು ಅಂತ ನಾನು ಇವತ್ತು ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ನಿಮ್ಮ ಒಂದು ಲೈಕ್ ಮತ್ತು ಶೇರ್ನಿಂದ ನಾನು ವಿಡಿಯೋ ಮಾಡೋಕ್ಕೆ ಇನ್ನೂ ಕೂಡ ನಮಗೆ ಹುಮ್ಮಸ್ಸು ಬರುತ್ತೆ. ಸೊ ನೀವು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲವೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ಈ ವಿಡಿಯೋನ ಈಗ ಸ್ಟಾರ್ಟ್ ಮಾಡೋಣ. ನಾನು ಸ್ಟೆಪ್ ಬೈ ಸ್ಟೆಪ್ ಆಗಿ ನಿಮಗೆ ಸ್ಕ್ರೀನ್ ಮೇಲೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ. ನೀವು ಪೂರ್ತಿ ವಿಡಿಯೋ ನೋಡಿದರೆ ಮಾತ್ರ ನಾನು ನೆಕ್ಸ್ಟ್ ವಿಡಿಯೋ ಮಾಡೋಕ್ಕೆ ಕೂಡ ಇನ್ನೂ ಖುಷಿ ಆಗುತ್ತೆ. ಸೊ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡ್ತಾ ಇರಿ. ಸ್ಕ್ರೀನ್ ಮೇಲೆ ನಿಮಗೆ ಕಾಣಿಸ್ತಾ ಹೋಗ್ತೀನಿ. ಫ್ರೆಂಡ್ಸ್, ಈಗ ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಹೋಗ್ತೀನಿ. ನೀವು ಒಂದೇ ವಾಟ್ಸಪ್ನಲ್ಲಿ 2 ನಂಬರ್ನ ಹೇಗೆ ಈಸಿಯಾಗಿ ಯೂಸ್ ಮಾಡ್ಬೋದು ಎಟ್ ಎ ಟೈಮ್ ಅಂತ. ಸೊ ಈಗ ನೀವು ನಿಮ್ಮ ಮೊಬೈಲನ್ನು ಓಪನ್ ಮಾಡ್ಕೊಳ್ಳಿ. ಅದರಲ್ಲಿ ವಾಟ್ಸಪ್ನ ಓಪನ್ ಮಾಡ್ಕೊಳ್ಳಿ. ವಾಟ್ಸಪ್ ಓಪನ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ ನಿಮ್ಮ ನಾರ್ಮಲ್ ವಾಟ್ಸಪ್ನಲ್ಲಿ. ಹಾಗೆ ನೀವು ಮೇಲ್ಗಡೆ ರೈಟ್ ಸೈಡ್ ಇರುವಂಥ 3 ಡಾಟ್ನ ಕ್ಲಿಕ್ ಮಾಡ್ಕೊಳ್ಳೋಣ. ಕೆಳಗಡೆ ಸೆಟ್ಟಿಂಗ್ ಅಂತ ಒಂದು ಆಪ್ಷನ್ ಸಿಗುತ್ತೆ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳೋಣ. ಇಲ್ಲಿ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಸೊ ಇಲ್ಲಿ ನೀವು ಏನು ಮಾಡಬೇಕಂದ್ರೆ, ನಿಮ್ಮ ನೇಮ್ ಇರುತ್ತೆ, ನಿಮ್ಮ ನೇಮ್ ಮುಂದ್ಗಡೆ ಒಂದು ಸ್ಕ್ಯಾನರ್ ಪಕ್ಕ ಒಂದು ಕೆಳಗಡೆ ಇರೋ ರೀತಿ ಗ್ರೀನ್ ಸಿಂಬಲ್ನ ಕಾಮ ಇರುತ್ತೆ, ಅದನ್ನು ಕ್ಲಿಕ್ ಮಾಡ್ಕೊಳ್ಳೋಣ. ಇಲ್ಲಿ ನಿಮ್ಮ ನಂಬರ್ ಇರುತ್ತೆ, ಓಲ್ಡ್ ನಂಬರ್, ಈಗ ಆ್ಯಕ್ಟಿವ್ ಇರುವಂಥ ನಂಬರು. ಈಗ ಆ್ಯಡ್ ಅಕೌಂಟ್ ಅಂತ ಕೊಡೋಣ. ಇಲ್ಲಿ ಆ್ಯಡ್ ಅಕೌಂಟ್ ಕೊಡೋಣ. ಲೋಡ್ ಆಗ್ತಾ ಇದೆ, ನಿಮಿಷ. ಇಲ್ಲಿ ಆ್ಯಡ್ ಆ್ಯನ್ ಅಕೌಂಟ್ ಅಂತ ಬರುತ್ತೆ. ಸೊ ನೀವಿಲ್ಲಿ ನಿಮ್ಮ ಯಾವುದೀಗ ಯೂಸ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀರಲ್ಲ ಆ ನಂಬರ್ನ ನೀವಿಲ್ಲಿ ಆ್ಯಡ್ ಮಾಡಬೇಕಾಗುತ್ತೆ. ಈಗ ನೀವು ಇಲ್ಲಿ ನೆಕ್ಸ್ಟ್ ಕೊಡಬೇಕಾಗುತ್ತೆ. ಲೋಡಿಂಗ್ ಆಗುತ್ತೆ, ಕನೆಕ್ಟ್ ಆಗ್ತಾ ಇದೆ. ನೀವು ನೆಕ್ಸ್ಟ್ ಕೊಟ್ಟಾದಮೇಲೆ ಈ ರೀತಿ ಬರುತ್ತೆ. ನೀವು ನೆಕ್ಸ್ಟ್ ಕೊಟ್ಟಾದಮೇಲೆ ನೀವು ಸ್ಕಿಪ್ ಕೊಡಬೇಕು. ಸ್ಕಿಪ್ ಕೊಡಿ. ಸೊ ನೀವಿಲ್ಲಿ ನಿಮಗೇನು ನೇಮ್ ಬೇಕಲ್ಲ, ನಿಮಗೇನು ನೇಮ್ ಬೇಕೋ ಆ ನೇಮನ್ನು ಹಾಕಿ. ನಾನು ನೇಮನ್ನು ಕೊಡ್ತೀನಿ. ಈ ನೇಮನ್ನು ಕೊಟ್ಟು ನಾವು ನೆಕ್ಸ್ಟ್ ಹೊಡಿತೀನಿ. ಆ್ಯಡಿಂಗ್ ಅಕೌಂಟ್ ಪ್ಲೀಸ್ ವೇಟ್ ಅ ಮೂಮೆಂಟ್ ಅಂತ ಹೇಳ್ತಾ ಇದೆ. ನೀವು ವೇಟ್ ಮಾಡಿ, ಸ್ವಲ್ಪ ವೇಟ್ ಮಾಡಿದ ತಕ್ಷಣ ಒಂದು ನಿಮಿಷ, ಸ್ವಲ್ಪ ಮೊಬೈಲ್ ಸ್ಲೋ ಇದೆ, ಆ್ಯಡ್ ಆಗ್ತಾ ಇದೆ. ಆ್ಯಡಿಂಗ್ ಅಕೌಂಟ್ ಈ ರೀತಿ ಆ್ಯಡ್ ಆಗುತ್ತೆ. ನಂತರ ನೀವು ಬೇರೆ ನಂಬರು, ನಿಮ್ಮ ಓಲ್ಡ್ ನಂಬರು, ಈಗ ಆ್ಯಡ್ ಮಾಡಿರೋ ನಂಬರು ಯಾವ ರೀತಿ ನೀವು ಯೂಸ್ ಮಾಡಬೇಕು ಇದರಲ್ಲಿ ಅಂದರೆ, ನೀವು ಈಗ ನಿಮ್ಮ ಆ್ಯಡ್ ಮಾಡಿರುವಂಥ ನಂಬರಲ್ಲಿದ್ದೀರಾ, ಈಗ ಸದ್ಯ ನೀವು ಆ್ಯಡ್ ಮಾಡಿದ್ರೆ ಆ ನಂಬರಲ್ಲಿದ್ದೀರಾ. ನೀವು ಆ ಮತ್ತೊಂದು ನಂಬರಿಗೆ ಹೋಗಬೇಕಂದ್ರೆ ಸ್ವಿಚ್ ಅಕೌಂಟ್ ಮೇಲ್ಗಡೆ ಇರುವಂಥ 3 ಡಾಟ್ ಕ್ಲಿಕ್ ಮಾಡಿದ ಮೇಲೆ ಲಾಸ್ಟಿಗೆ ಸ್ವಿಚ್ ಅಕೌಂಟ್ ಬರುತ್ತೆ. ನೀವು ಬೇರೆ ನಿಮ್ಮ ಮತ್ತೊಂದು ನಂಬರಿಗೆ ಹೋಗಬೇಕಂದ್ರೆ ಈ ರೀತಿಯಾಗಿ ಹೋಗ್ಬೋದು. ಹಾಗೆ ಈ ನಂಬರ್ ಬೇಡ, ನೀವು ಆ ನಂಬರ್ಗೆ ಹೋಗಬೇಕು ಅಂದರೆ 3 ಡಾಟ್ ಮೇಲ್ಗಡೆ ಇರುವಂಥ 3 ಡಾಟ್ನ ಕ್ಲಿಕ್ ಮಾಡಿಕೊಂಡು ನೀವು ಲಾಸ್ಟಿಗೆ ಸ್ವಿಚ್ ಅಕೌಂಟ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಆ ಅಕೌಂಟಿಗೆ ಹೋಗ್ಬೋದು. ಈ ರೀತಿಯ ನೀವು 2 ನಂಬರ್ನ ಒಂದೇ ವಾಟ್ಸಪ್ನಲ್ಲಿ ಯೂಸ್ ಮಾಡ್ಬೋದು. ಇದನ್ನು ಯಾರು ಬೇಕಾದರೂ ಯೂಸ್ ಮಾಡ್ಬೋದು. ಇದನ್ನು ವಾಟ್ಸಪ್ ತುಂಬ ದಿನದ ಹಿಂದೆ ಲಾಂಚ್ ಮಾಡಿದೆ. ಕೆಲವೊಬ್ಬರಿಗೆ ಈ ವಿಷಯ ಗೊತ್ತಿರಲ್ಲ ಅಂತ ನಾನು ಈ ವಿಡಿಯೋ ಮಾಡಿದ್ದೀನಿ. ಯಾರೆಲ್ಲರಿಗೆ ನನ್ನ ಚಾನಲ್ನ ಇಷ್ಟ ಆಗುತ್ತೋ ಸಬ್ಸ್ಕ್ರೈಬು, ಶೇರು, ಲೈಕ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.